ಸೊ ನಮ್ಮಷ್ಟು ಎಲ್ಲರಿಗೂ ನೀವು ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ. ಸೊ ನನ್ನ ಹೆಸರು ಬಂದು ಯಸ್ವಿನ್ ಸೋಮಣ್ಣ ಅಂತ. ಸೊ ಇನ್ನೊಂದು ಚಾನಲ್ದು ಫಸ್ಟ್ ವ್ಲಾಗ್ ಇದು. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ನಮ್ಮೂರು ಕೂರ್ಗಾದರೂ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಇವತ್ತು ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ 5 ಗಂಟೆಗೆ ಹೊರಟು ನಾವು ಇಲ್ಲಿ ಬಂದು ರೀಚ್ ಆಗಿದ್ದು 11 o'clockಗೇನೋ. ಹೌದು, 11 o'clockಗೆ. ಸೊ ನಮ್ಮ ಫಸ್ಟ್ ಟೈಮ್ ಎಕ್ಸಾಮ್ ಮುಗೀತು. ಸೊ ಅದಕ್ಕೋಸ್ಕರ ನಮ್ಮ ಅಕ್ಕ ಜೊತೆ ಊರಿಗೆ ಬಂದಿದ್ದೀನಿ ನಾನು. ಸೊ ಇವತ್ತು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ, ನನಗೆ ಏನೂ ಕೆಲಸ ಇಲ್ಲ ಇವತ್ತು. ಬೇರೆ ಕೆಲಸ ಇಲ್ಲ, ಏನೂ ಕೆಲಸ ಇಲ್ಲ ಇವತ್ತು ನನಗೆ ಮಾಡೋಕ್ಕೆ. ಸೊ ಬನ್ನಿ ಸುಮ್ಮನೆ ತೋಟಕ್ಕೆ ನುಗ್ಗೋಣ. ನಮ್ಮ ಅಜ್ಜಿ ಏನೋ ಕಟ್ಟಿಸ್ತಾ ಇದ್ರಲ್ಲಿ, ಇನ್ನೂ ಕಟ್ಸಾಗಿಲ್ಲ ಅದು ಆ್ಯಕ್ಚುಲಿ. ಸೊ ಅದು ಕಟ್ಟಿಸ್ಬೇಕಾದ್ರೆ ಅದ್ರ ಒಳಗಡೆ ನಾನು ಆಡ್ತಾಯಿದ್ದೆ. ಇವಾಗ ಮೂಲದಲ್ಲಿ ಏನೇನು ಸಿಗುತ್ತೋ ನನಗೂ ಗೊತ್ತಿಲ್ಲ. ಸೊ ಇದೇ ನೋಡಿ ಕಟ್ಟಿಸ್ತಾ ಇದ್ದೀನಿ ನಮ್ಮ ಅಜ್ಜಿ. ಸೊ ಇವಾಗ ನಾವಿದ್ರ ಮೇಲೆ ಹತ್ತಿದ್ದೀವಿ. ಸೊ ಕೆಳಗಡೆ ಇದು ನಾನು ಮುಂಚೆ ಇರಬೇಕಾದ್ರೆ ಇದೇನು ಇರಲಿಲ್ಲ ಇದಿಷ್ಟು. ಸೊ ಇದು ಫುಲ್ ಖಾಲಿ ಇತ್ತು. ಬಂದು ಇಲ್ಲೇ ಬಾಲಲ್ಲಿ ಏನೆಲ್ಲೋ ಆಟ ಆಡ್ತಿದ್ದೆ. ಇವಾಗ ಫುಲ್ ಎಲೆಗೆಲ್ಲ ಬೆದ್ಬಿಟ್ಟು ಸೊ ಇದ್ರ ಸೈಡಲ್ಲಿ ಏನೇನಿದೆ ನನಗೂ ಗೊತ್ತಿಲ್ಲ. ಸೊ ಇದ್ರ ಮೇಲೆ ಹತ್ತಿದ್ರೆ ಬೆಸ್ಟು. ಸೊ ಇದೆ ಹಲಸಿನಕಾಯಿ ಮರ, ಇದು ಗೊತ್ತಲ್ಲ, ಹೇಳಿದ್ದು ನನಗೂ ಗೊತ್ತು, ನಿಮಗೆ ಇದೆಲ್ಲ ಗೊತ್ತು ಅಂತ. ಸೊ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಸೊ ನಿಮಗೆ ಹಲಸಿನಕಾಯಿ ಬೇಕಂದರೆ ಹೇಳಿ, ಇವಾಗಲೇ ಕೊಟ್ಟು ಕಳಿಸಲ್ಲ, ಯಾಕಂದ್ರೆ ಇನ್ನೂ ಬೆಳೆದಿಲ್ಲ ಅದು ಆ್ಯಕ್ಚುಲಿ. ಸೊ ಮೊದಲು ಇದೆಲ್ಲ ಫುಲ್ ಕಾಡಾಗಿತ್ತು ಇದೆಲ್ಲ ಫುಲ್ಲು. ಸೊ ಇದು ಯಾರೋ ಕಾಂಟ್ರಾಕ್ಟ್ ತೊಗೊಂಡು ಫುಲ್ ಕ್ಲೀನ್ ಮಾಡಿದ್ರು, ಇದನ್ನ ಇಷ್ಟು ಕ್ಲೀನ್ ಮಾಡಿದರು. ಸೊ ಇವಾಗ ಮತ್ತೆ ಹುಲ್ಗಳು ಬೆಳ್ಕೊಬಿಟ್ಟಿದೆ. ಸೊ ಇದು ಕ್ಲೀನಾಗಿದ್ದಿದ್ರೆ ಅಲ್ಲಿಗೆ ಹೋಗ್ಬೋದಿತ್ತು. ಅಲ್ಲೊಂದು ಚಿಕ್ಕ ಹೊಳೆ ಥರ ಇದೆ. ಸೊ ಅಲ್ಲಿ ತೋಟ ಇದೆ, ಅಲ್ಲಿಗೆ ಹೋಗೋಣ. ಇವಾಗ ಇಲ್ಲಿ ಜಾಗ ಎಲ್ಲ ಒಂದು ರೌಂಡ್ ಹೊಡಿಯೋಕ್ಕೆ. ಸೊ ಇಲ್ಲಿಂದ ಎಗ್ರಾಣ ಅಂದರೆ ಅಲ್ಲಿ ಫುಲ್ ಜೇನುಗೂಡು, ಅಲ್ಲಿ ನೋಡಿ ಜೇನುಗೂಡು ಫುಲ್ಲು. ಸೊ ಅಲ್ಲಿ ಫುಲ್ಲು ಜೇನು ನೊಣಗಳಿದೆ ಅಲ್ಲಿ. ಸೊ ಫಸ್ಟ್ ಇಲ್ಲಿಂದ ಕೆಳಗಡೆ ಎಲ್ಬಿಟ್ಟು ಆಮೇಲೆ ಅಲ್ಲೊಂದು ತೋಟ ಇದೆ, ಅಲ್ಲಿಗೆ ಹೋಗೋಣ. ಸೊ ಅಲ್ಲೇನು ಆನೆಗಳು ಬಂದುಬಿಟ್ಟು ಬೇಲಿಯೇನು ಹೊಡೆದಾಕಿದೆ ಅಂತೆ, ನೋಡ್ಕೊಬರೋಣ. ಸೊ ಇಲ್ಲಿ ಮಳೆಗಾಲದಲ್ಲಿ ಫುಲ್ಲು ಗುಡುಗು ಎಲ್ಲ ಬಂದುಬಿಟ್ರೆ ಫುಲ್ ಮಶ್ರೂಮ್ಸ್ ಎಲ್ಲ ಬೆಳ್ಕೊಂಡಿರುತ್ತೆ. ಸೊ ಅದೇ ಟೈಮಿಗೆ ನಾನು ಇಲ್ಲಿ ಇರ್ತೀನಿ ನೋಡಿ. ಇವಾಗ ಇದು ಕಾಫಿ ಚಿಗುರು ಬಿಡ್ತಾ ಇದೆ ಇನ್ನು. ಇವಾಗ ಇರೋ ಕಾಫಿ ಎಲ್ಲ ನಮ್ಮ ಅಜ್ಜಿ ಕುಯ್ದಾಗಿದೆ. ಸೊ ಇವಾಗ ಇದ್ರದ್ದು ಹೂ ಬಿಟ್ಕೊಂಡಿದೆ. ತುಂಬ ಹೂ ಬಿಡಬೇಕಾದ್ರೆ ಫುಲ್ ಸ್ಮೆಲ್ ಮಸ್ತಾಗಿರುತ್ತೆ ಇದ್ರ ಸ್ಮೆಲ್ಲು. ಸೊ ಇಲ್ಲಿ ಒಂದು ಈ ಹಣ್ಣು ಕಾಣಿಸ್ತಿದೆಯಲ್ಲ, ಇದು ನನಗೂ ಗೊತ್ತಿಲ್ಲ. ನಾನು ಬೇರೆ ಗಿಲ್ಸ್ ಅಂತೂ ಅಲ್ಲ, ಇದು ತಿನ್ನಬೇಡ ಅನ್ನೋಕ್ಕೆ ನನಗೂ ಗೊತ್ತಿಲ್ಲ. ಯಾರು ಗೊತ್ತದನ್ನ ಕಮೆಂಟ್ ಮಾಡಿಬಿಡಿ ಅಷ್ಟೇ. ಸೊ ಇಲ್ಲೊಂದು ಕಂಟ್ರಲ್ಲಿ ನೀರಿದೆಯಾ ಅಂತ ನೋಡೋಣ. ಫುಲ್ ಎಲೆಗಳೇ ತುಂಬ್ಕೊಬಿಟ್ಟಿದೆ. ಸೊ ನೋಡಿ ಇಲ್ಲಿ ಇದನ್ನೇ ಬಂದು ಆನೆ ಬಂದು ಮುರಿದಾಕಿದತ್ತೆ. ಸೊ ಫುಲ್ ಇರುವೆಗಳಿದೆ, ರೆಡ್ ಇರುವೆ ಕಾಣಿಸ್ತಿರ್ಬೋದು ನಿಮಗೆ. ಸೊ ಆ ಕಡೆ ಹೋಗ್ಬೋದು, ಬನ್ನಿ ಹೋಗ್ಬಿಟ್ಟು ಬರೋಣ. ಸೊ ನಾನು ಚಿಕ್ಕವನಿದ್ದಾಗ ಫುಲ್ ಇದೇನು ಇರಲಿಲ್ಲ, ಇದು ಫುಲ್ ಕ್ಲೀನಾಗಿತ್ತು ಈ ಕಾಡೆಲ್ಲ. ಸೊ ನಾನು ಬೆಳೀತಾ ಇಲ್ಲಿದ್ದು ಮರ ಗಿಡಗಳು ಬೆಳ್ಕೊಬಿಟ್ಟಿದೆ. ಸೊ ಆ ಕಡೆ ಒಂದು ಚಿಕ್ಕ ರಿವರ್ ಥರ ಇತ್ತು. ಸೊ ಅದನ್ನ ನಮ್ಮ ಭಾಷೆಯಲ್ಲಿ ತೋಡ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಬರಬೇಕಾದ್ರೆ ಫುಲ್ ಅಲ್ಲೇ ಇರ್ತಿದ್ದೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಮೀನುಗಳು ಇಟ್ಕೊಂಡು. ಸೊ ಇವಾಗ ಆ ಕಡೆ ಫುಲ್ ರೋಡಿಲ್ಲ ಅಲ್ಲಿ ಹೋಗೋಕ್ಕೆ, ಫುಲ್ ಕಪಾತ್ ಮಾಡೋಕ್ಕೂ ಯಾರಿಗೂ ಮೂಡಿಲ್ಲ. ಸೊ ಮರ ಗಿಡಗಳು ತುಂಬ ಬೆಳ್ಕೊಂಡಿದ್ದರಿಂದ ಹೋಗೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಸೊ ಅಲ್ಲಿ ಇನ್ನೊಂದು ಮರ ಐತಲ್ಲಿ.
ಸೊ ಅದ್ರದ್ದು ರೆಂಬೆನ ಏನೋ ನನಗೂ ಗೊತ್ತಿಲ್ಲ, ರೂಟ್ ಅದು ಮರದು ಬ್ರ್ಯಾಂಚಲ್ಲಿ ರೂಟ್ ಇರುತ್ತಲ್ಲ. ಸೊ ಈ ಕಡೆಯಿಂದ ನಾವು ಆ ಕಡೆ ಗಂಟೆ ಎಗಿರ್ತಾ ಇದ್ವಿ ಅದನ್ನ ಇಟ್ಕೊಂಡು. ಸೊ ಇವಾಗೆಲ್ಲ ಅದು ಫುಲ್ ಕಾಡಾಗಿಬಿಟ್ಟಿದೆ, ಸೊ ಅದಕ್ಕೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಬಂದರೆ ಹುಷಾರಾಗಿರಬೇಕು, ಕಾಲಿಗೆ ಯಾವ ಗಾಳೆಲ್ಲ ಸಿಗುತ್ತೆ. ಸೊ ಬನ್ನಿ ಕೆಳಗಡೆ ಹೋಗೋಣ ಫಸ್ಟು. ಸೊ ಇಲ್ಲೇನೋ ರೂಟ್ ಥರ ಇದೆ. ಸೊ ಇಲ್ಲಿ ಯಾವ ಮರಿಗಳೆಲ್ಲ ಕಾಲಿಗೆ ಸಿಗುತ್ತೆ. ಸೊ ಅದೊಂದು ಹಲ್ಸಿನ ಮರ ಇದೆ. ಸೊ ಅದ್ರ ಮ್ಯಾಟ್ರ್ ಏನಂದರೆ, ಇದು ಈ ಹಲ್ಸಿನ ಮರ ಆನೆಗಳಿಗೆ ಫುಲ್ ಫೇವ್ರೇಟು. ಸೊ ನಾವು ರಾತ್ರಿ ಮಲಗಬೇಕಾದ್ರೆಲ್ಲ ಇಲ್ಲಿ ಹಲ್ಸಿನಣ್ಣು ಆನೆ ಹಲ್ಸಿನಣ್ಣು ಬೀಳಿಸೋ ಸೌಂಡೆಲ್ಲ ಬರ್ತಾ ಇರುತ್ತೆ. ಸೊ ಅದು ಏನಂತ ಸೊ ತಂತಿ ಇದೆಯಲ್ಲ, ಸೊ ಅದನ್ನೂ ಆನೆನೇ ಅದು ಕಟ್ ಮಾಡಿದ್ದ ತಂತಿನ. ಸೊ ನಾವು ಅಲ್ಲಿ ಗಂಟೆ ಹೋಗಿಟ್ಟು ಬರೋಣ. ಸೊ ಈ ಕಡೆಯಿಂದನೇ ಆ ರೂಟ್ ಹೋಗೋದು ಅಲ್ಲೊಂದು ಒಳಗೆ. ಸೊ ಅಲ್ಲಿ ಆ ಮರ ಬಿಟ್ಟು ಕೂತ್ಕೊಂಡ್ರೆ ರಾತ್ರಿ ಹೊತ್ತು ನಿಮ್ಗೆ ಆನೆಗಳು ನೋಡೋಕೆ ಸಿಗುತ್ತೆ. ಆನೆ ಇನ್ನೊಂದು ಹೋದರೆ ಆಮೇಲೆ ನೀವು ನೋಡೋಕೆ ಸಿಗಲ್ಲ ಅಷ್ಟೇ. ಕಾಮಿಡಿ ಜಸ್ಟ್ ಕಿಡಿಂಗ್ ಗಾಯ್ಸ್, ಜಸ್ಟ್ ಕಿಡಿಂಗ್. ಸೊ ಅಲ್ಲಿ ಗಂಟೆ ಹೋಗಲ್ಲ. ಸೊ ಫುಲ್ ಏನೆಲ್ಲೋ ಬೆಳ್ಕೊಬಿಟ್ಟಿದೆ ಅಲ್ಲಿ. ಹೋಗೋಣ ಅಂದರೆ ಏನು ಕೈಯಲ್ಲಿ ಏನಿಲ್ಲ, ದೊಣ್ಣೆನೂ ಇಲ್ಲ, ಏನಿಲ್ಲ, ಎತ್ಕೊಂಡು ಹೋಗೋಣ ಅಂದರೆ. ಸೊ ವಾಪಸ್ ಹೋಗೋಣ. ಸೊ ಇದ್ರದ್ದು ಇನ್ನು ಹಸಿ ಇರುತ್ತೆ ಇದ್ರದ್ದೆಲ್ಲ. ಸೊ ಅದರಲ್ಲಿ ಊಟ ಮಾಡ್ತಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಪ್ಲೇಟಲ್ಲಿ ತಿಂದಿಲ್ಲ ಅಂತಲ್ಲ, ತಿಂದಿದ್ದೀನಿ, ತುಂಬ ಸತಿ ತಿಂದಿದ್ದೀನಿ. ಆದರೆ ಇದರಲ್ಲಿ ತಿನ್ನೋ ಮಜಾನೇ ಬೇರೆ. ಸೊ ಅದು ಅಡಿಕೆದು ಇದು ಬರುತ್ತಲ್ಲ ಅದ್ರದ್ದು. ಸೊ ನೋಡಿ ಫುಲ್ ಕಾಡಾಗಿಬಿಟ್ಟಿದೆ ಫುಲ್ಲು. ನಾನು ಚಿಕ್ಕವನಿರ್ಬೇಕಾದ್ರೆ ಇಷ್ಟೇನು ಕಾಡು ಇರಲಿಲ್ಲ. ಸೊ ಆರಾಮ್ಸೆ ಈ ಕಡೆಯಿಂದ ಆ ಕಡೆ ನೋಡ್ಬೋದಿತ್ತು. ಇವಾಗ ಕಾಡು ಬೆಳ್ಕೊಂಡಿದ್ದರಿಂದ ಆ ಕಡೆ ಸೈಡ್ ನೋಡೋಕ್ಕಾಗ್ತಿಲ್ಲ. ಸೊ ಬನ್ನಿ ಮೇಲೆ ಹೋಗೋಣ. ಸೊಳ್ಳೆಗಳೆಲ್ಲ ಮಸ್ತಾಗಿ ಕಚ್ತಾ ಇದೆ. ತುಂಬ ದಿನ ಆಯ್ತಲ್ಲ ಬಂದುಬಿಟ್ಟು. ಸೊ ತುಂಬ ರಕ್ತ ಕುಡಿತಾ ಇದೆ. ನಿಮಗೇನಾದರೂ ಕಾಡಲ್ಲಿ ಹೊಟ್ಟೆ ಹಸಿದ್ರೆ ಇವು ಇದೆಯಲ್ಲ, ನೀವು ಹೊಟ್ಟೆ ಹಸಿದ್ರೆ ಇವನ್ನ ಬೆಳಿ ಪೆಟಲ್ಸ್ ತಿನ್ನಿ ಅಷ್ಟೇ. ಇದು ತಿನ್ಬೋದು, ಕಾಣಿಸಿದ್ರೆ ತಿನ್ನಿ, ಇವನ್ನ ತಿನ್ನೋಕೆ ಹೋಗಬೇಡಿ. ಸೊ ನಮ್ಮ ಅಜ್ಜಿ ಮನೆ ಇದು, ಅದೇ ಮೇನ್ ರೋಡು, ಇದೇ ಕಾಡು. ಸೊ ಸಮುದ್ರ ಒಂದು ಇದ್ದಿದ್ರೆ ಮಸ್ತಾಗಿರೋದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಅದಕ್ಕೆ. ಸೊ ಮೊದಲು ನಾವು ಅಲ್ಲಿಂದ ಕೆಳಗಡೆ ಹೋಗ್ಬೋದಿತ್ತು. ಸೊ ಇವಾಗ ಕಾಡು ಬೆಳ್ಕೊಂಡಿದ್ದರಿಂದ ಹೋಗೋಕ್ಕಾಗಲ್ಲ ಆ ಕಡೆ. ಸೊ ಅಲ್ಲಿ ನಾನು ನಮ್ಮ ಅಪ್ಪ ಒಂದು ಸತಿ ಮೊಲಕ್ಕೆ ಗಾಳ ಏನೋ ಹಾಕಿದ್ವಿ. ಸೊ ಇವಾಗ ಅದೆಲ್ಲ ಹೋಯ್ತು. ಚಿಕ್ಕ ವಯಸ್ಸಲ್ಲಿ ಆಡ್ದಿರೋ ಆಟಗಳಿಲ್ಲ ಇಲ್ಲಿ. ಸೊ ಇವಾಗ ದೊಡ್ಡವನು ಆಗ್ತಾ ಇದು ದೊಡ್ಡದಾಗಿಬಿಟ್ಟಿದೆ, ಮರ ಗಿಡಗಳೆಲ್ಲ. ಸೊ ಇವಾಗ ಟೈಮ್ ಬಂದು 7:19. ಸೊ ಇವಾಗ ನಾನು ಆಚೆ ಕೂತಿದ್ದೀನಿ ನಮ್ಮ ಅಜ್ಜಿ ಮನೇದು. ಸೊ ಒಬ್ಬೊಬ್ರಿಗೆ ಬೆಟ್ಟದ ಮೇಲೆ ಹೋದರೆ, ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು, ಎಲ್ಲರಿಗೂ ಹೇಳ್ತಾ ಇಲ್ಲ, ಸ್ವಲ್ಪ ಜನಕ್ಕೆ ಬೆಟ್ಟದ ತುದಿ ಮೇಲೆ ನಿಂತ್ಕೊಂಡ್ರೆ ಅದೇನೆಲ್ಲೂ ಆಗುತ್ತೆ, ಲೈಕ್ ಭಯ ಆ ಥರ. ಸೊ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ ಮೇಲಿಂದ ಎಗರಬೇಕು ಅನಿಸುತ್ತೆ, ಆದರೆ ಎಗರಕ್ಕೆ ಹೋಗಲ್ಲ. ಸೊ ಹಂಗೆ ಇಲ್ಲಿಯೂ ಅಷ್ಟೇ ಬೆಂಕಿ ಹಾಕಿದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಬೆಂಕಿ ಹಾಕಿದ್ದೀನಿ. ಸೊ ಸ್ವಲ್ಪ ಜನಕ್ಕೆ ಬೆಂಕಿ ನೋಡಿದ್ರೂ ಭಯ ಇರುತ್ತೆ, ಆದರೆ ನನಗೆ ಕೈ ಆಗಬೇಕು ಅನಿಸುತ್ತೆ, ಆದರೆ ಹಾಕಲ್ಲ, ಟೆನ್ಷನ್ ತೊಗೋಬೇಡಿ. ಸೊ ಅಲ್ಲಿ ನೋಡಿ ಫುಲ್ ಅಂದರೆ ಫುಲ್ ಕತ್ಲಾಗಿದೆ, ಏನಂದರೂ ಏನೂ ಕಾಣಿಸ್ತಾ ಇಲ್ಲ. ಸೊ ತುಂಬ ಜನಕ್ಕೆ ಭಯ ಅಂತ ಇರುತ್ತೆ, ಆದರೆ ನನಗೆ ಕತ್ಲಲ್ಲಿ ಆಚೆ ಹೋಗ್ಬೇಕು ಅನಿಸುತ್ತೆ. ಬನ್ನಿ ಆಚೆ ಹೋಗ್ಬಿಟ್ಟು ಬರೋಣ ಇವಾಗ.
ಏನಂದ್ರು ಏನೂ ಕಾಣಿಸ್ತಾ ಇಲ್ಲ ಇವಾಗ ಇಲ್ಲಿ. ಅಲ್ಲಿ ನಕ್ಷತ್ರಗಳನ್ನ ಬಿಟ್ಟು ನನಗೆ ನಿಜ ಅಲ್ಲಿ ಕಾಡ್ಗೂ ಹೋಗ್ಬೇಕು ಅನಿಸುತ್ತೆ, ಆದರೆ ನಮ್ಮ ಅಜ್ಜಿದ ಭಯ ಅಷ್ಟೇ, ವಾಪಸ್ ಮನೆ ಒಳಗಡೆ ಸೇರಿಸಲ್ಲ ಅಂತ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಶಾಕ್ ಇದೆ. ನನಗೆ ಏನೇ ಡಿಫ್ರೆಂಟ್ ಶಾಕ್ ನನಗೆ. ಫುಲ್ ಕತ್ಲು ಅಂದರೆ ಫುಲ್ ಕತ್ಲು, ಏನಂದ್ರು ಏನೂ ಕಾಣಿಸ್ತಾ ಇಲ್ಲ. ಸೊ ಬನ್ನಿ ವಾಪಸ್ ಹೋಗೋಣ. ನೋಡಿ ಫುಲ್ ಮರ ಗಿಡಗಳು ಇಲ್ಲಿ. ಸೊ ಇದೇ ಥರ ಇನ್ನೊಂದು ಕ್ರೇಜ್ ಆಗಿರೋ ವೀಡಿಯೋ ಸಿಗೋಣ. ಸೊ ವೀಡಿಯೋ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಬೆಲ್ ಐಕನ್ ಇದೆ, ಅದು ಒಂದು ವಿಡಿಯೋಗೆ. ಅಲ್ಲಿವರೆಗೂ ಬಾಯ್.